ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪ ಕ್ಷತ್ರಿಯ. ವೆಲ್ಕಮ್ ಟು ರೂಪ ಕ್ಷತ್ರಿಯ ಬ್ಲಾಗ್. ಸೊ ಇವತ್ತು ಬಂದು ರೆಡಿಯಾಗಿದ್ದೀನಿ. ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಉಸ್ಕೂರು ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಮ್ಮ ಜಾತ್ರೆ ನೋಡಲೇಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಹಾಸ್ಪಿಟ್ಲಲ್ಲಿ ಇದ್ದವಾಗಲೂ ಕೂಡ ಅಮ್ಮನಿಗೆ ಬೇಗ ಹುಷಾರಾಗಲಿ ಅಂತ ಹೇಳಿ ಕೇಳ್ಕೊಂಡಿದ್ವಿ. ಸೊ ಹಾಗೆ ಅಮ್ಮನನ್ನು ಕರ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಿನ್ನೆ ತಾನೇ ಅದ್ದೂರಿಯಾದಂತಹ ಜಾತ್ರೆ ಮುಗ್ದಿದೆ. ಸೊ ನಿನ್ನೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ, ವಿಪರೀತ ರಶ್ ಇರುತ್ತೆ, ಅಮ್ಮನ ಕೈಯಲ್ಲಿ ನಡೆಯೋಕ್ಕಾಗಲ್ಲ. ಸೊ ಕಾರು ದೇವಸ್ಥಾನದವರೆಗೂ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನದ ಹತ್ರ ಸಿಗೋಣ. ಪಿಂಕಿ ಕೂಡ ರೆಡಿಯಾಗಿ ಕೂತಿದ್ದಾಳೆ. ಎಕ್ಸಾಮ್ಗೆ ಹೋಗ್ಬಿಟ್ಟು ಈಗ ತಾನೇ ಪಿಂಕಿ ಬಂದು ರೆಡಿಯಾಗಿದ್ದಾಳೆ. ಆ್ಯಂಡ್ ಇಲ್ಲೊಬ್ಬ ತೀಟೆ ನನ್ನ ಮಗನ್ಬಿಟ್ಟು ಅವನೇ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಒಂದು ಅವನೇ ಮಾಡ್ಕೊಳ್ತಾ ಇದ್ದಾನೆ ನೋಡಿ. ಬೇಡವಂತೆ ಪೇಷಂಟ್ ಅಮ್ಮನ ಹೇಳ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಈಗ ಬೆಟರ್ ಆಗಿದೆ. ಅವ್ರದ್ದು ಪಲ್ಸ್ ರೇಟ್ ಎಲ್ಲ ತುಂಬ ಕಡಿಮೆ ಇರೋದು. ವಿತೌಟ್ ಆಕ್ಸಿಜನ್ ಅಮ್ಮನ ಕೈಲಿ ಇರೋಕೆ ಆಗ್ತಾ ಇರಲಿಲ್ಲ. ಬಟ್ ಈಗ ಬೆಟರ್ ಆಗಿದೆ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮನನ್ನು ಹಾಗೆ ನಿಧಾನಕ್ಕೆ ಮೆಟ್ಟಿಂದ ಕೆಳಗಡೆ ಇಳಿಸ್ಬಿಟ್ಟು ಕಾರಲ್ಲಿ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಇಳಿಸ್ತಾ ಇದ್ದೀವಿ. ಸೊ ಅವರಿಷ್ಟು ಮಾತ್ರ ಬೆಟರ್ ಆಗಿರೋದು ನಮಗೆ ಇಷ್ಟು ಒಂಥರ ಖುಷಿ. ಯಾಕೆಂದರೆ ತೀರಾ ಸೀರಿಯಸ್ ಆಗಿಬಿಟ್ಟಿದ್ರು. 2 ಸತಿ ಕೂಡ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿದ್ವಿ ಅಮ್ಮನನ್ನು, ಅಷ್ಟು ಸೀರಿಯಸ್ ಆಗಿಬಿಟ್ಟಿದ್ರು. ಆ್ಯಂಡ್ ಈಗ ಎಲ್ಲರೂ ಕೂಡ ಖುಷಿಯಿಂದ ಮಧುರಮ್ಮನನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಜಾತ್ರೆ ಟೈಮಲ್ಲಿ ಅಮ್ಮನನ್ನು ಕರ್ಕೊಂಡೋಗೋದಕ್ಕಾಗಲಿಲ್ಲ, ಅಮ್ಮ ನೋಡಲೇಬೇಕು ಅಂತ ಹೇಳಿದ್ರು. ಸೊ ಅವರು ಬೆಟರ್ ಇರೋದ್ರಿಂದ ಕರ್ಕೊಂಡು ಹೋದ್ವಿ. ಆ ದೇವಸ್ಥಾನದ ಹತ್ರ ಬಂದು ಇಳಿಸ್ಬಿಟ್ಟು ಅಮ್ಮನನ್ನು ಕರ್ಕೊಂಬಂದು ಇಲ್ಲಿ ಕೂರಿಸ್ದೆ. ನೋಡಿದ್ರೆ ಒಳಗಡೆ ನೋಡಿದ್ರೆ ವಿಪರೀತ ರಶ್ಶು. ಸೊ ಹಾಗೆ ಅಲ್ಲಿ ಪೊಲೀಸ್ ಅವರು ಕಾವಲಿಗಿದ್ರು. ಅವ್ರನ್ನೆಲ್ಲನೂ ಪರ್ಮಿಷನ್ ಕೇಳಿ ಅಮ್ಮನಿಗೆ ಹುಷಾರಿಲ್ಲ, ದಯವಿಟ್ಟು ಬೇಗ ಬಿಟ್ಬಿಡಿ, ಅವ್ರ ಕೈಯಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಅವ್ರ ಪರ್ಮಿಷನನ್ನು ಕೇಳಿ ಸೀದಾ ಕರ್ಕೊಂಡು ಹೋಗಿ ಅಮ್ಮನನ್ನು ಮದ್ದೂರಮ್ಮನ ಮುಂದೆನೇ ನಿಲ್ಲಿಸ್ದೆ. ಅಮ್ಮಗೆ ಕೂಡ ಚೆನ್ನಾಗಿ ದರ್ಶನ ಆಯಿತು. ಅಮ್ಮ ಚೆನ್ನಾಗಿ ಮುಕ್ಕೊಂಡು ಆ್ಯಂಡ್ ಬಂದು ಇಲ್ಲಿ ಮತ್ತೆ ವಾಪಸ್ ಕೂರಿಸ್ಬಿಟ್ಟು ನಾನು ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ದೇವಸ್ಥಾನದ ಒಳಗಡೆ ಇರುವಂತಹ ಗೋವುಗಳಿದು. ಹಾಗೆ ಬಿಸಿ ಬಿಸಿಯಾಗಿ ಪ್ರಸಾದನ ಕೊಡ್ತಾಯಿದ್ರು. ಪ್ರಸಾದನ ಇಸ್ಕೊಂಬಂದು ಕುರ್ಜುಗಳ ಕಡೆ ಹೊರಟ್ವಿ. ಕುರ್ಜುಗಳನ್ನು ನೋಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಅಮ್ಮನನ್ನು ಚೇರ್ ಹಾಕಿ ಒಂದು ಕಡೆ ಆ ಕುರ್ಜುಗಳ ಹತ್ರನೇ ಕೂರಿಸ್ಬಿಟ್ಟಿದ್ವಿ. ಯಾಕೆಂದರೆ ನಾನು ಆ ಕುರ್ಜುಗಳೆಲ್ಲ ನೋಡಬೇಕು, ಹಾಗೆ ವಿಡಿಯೋ ಹಿಡಿಬೇಕು. ಹಾಗೆ ನನ್ನ ತಮ್ಮ ಅವರ ವೈಫು ಮಕ್ಕಳೆಲ್ಲ ಕೂಡ ಜಾತ್ರೆ ಒಳಗಡೆ ಓಡಾಡಬೇಕು ಅಂತ ಹೇಳಿ ಅಮ್ಮನನ್ನು ಒಂದು ಕಡೆ ಕೂರಿಸ್ಬಿಟ್ಟು ಕುರ್ಜುಗಳನ್ನು ನೋಡೋದಕ್ಕೆ ಹೋದ್ವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಈ ಬಾರಿ ಬಂದ್ಬಿಟ್ಟು ಕುರ್ಜುಗಳ ಸಂಖ್ಯೆ 17 ಕುರ್ಜುಗಳು. ಇಲ್ಲಿ ಬಂದ್ಬಿಟ್ಟು 11 ಕುರ್ಜುಗಳು ನಿಂತಿದೆ. ಉಳಿದ ಬಾಕಿ 6 ಕುರ್ಜುಗಳು ಬಂದ್ಬಿಟ್ಟು ಕೊಡ್ತಿ ಗೇಟ್ ಹತ್ರನೇ ಸ್ಟಾಪ್ ಆಗಿಬಿಟ್ಟಿದೆ. ಯಾಕೆಂದರೆ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಈ ಕಡೆಗೆ ಬರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ ನನ್ನ ಹಿಂದೆ ಇದೆ ನೋಡಿ, ಬರೀ ತೇರುಗಳಿದೆ ನೋಡಿ. ಈ ಒಂದು 11 ಕುರ್ಜುಗಳನ್ನು ನೋಡ್ತಾ ಇದ್ರೆ ಬಹಳ ಖುಷಿಯಾಗೋಯ್ತು. ಒಂದು ಕುರ್ಜುಗಿಂತ ಮತ್ತೊಂದು ಕುರ್ಜು ತುಂಬಾ ಚೆನ್ನಾಗಿ ಇತ್ತು. ಹತ್ರದಲ್ಲಿ ನೋಡ್ತಾ ಇದ್ರೆ ಬಹಳನೇ ಖುಷಿ ಆಯಿತು. ನಾನು ಜಾತ್ರೆಗೆ ಹೋಗಿದ್ದೆ, ಹಿಂದೆ ಕೂಡ ವಿಡಿಯೋವನ್ನು ಹಾಕಿದ್ದೆ. ನಾನು ಬರೀ 4 ಕುರ್ಜು ಮಾತ್ರ ನೋಡಿದ್ದೆ. ಒಂದು ನಾರಾಯಣಪುರ, ಗಟ್ಟಳ್ಳಿ, ಸಂಜೀವಿ ನಗರ ಹಾಗೆ ಗೂಳಿಮಂಗ್ಲ ಕುರ್ಜು ಮಾತ್ರ ಬಂದಿತ್ತು. ಬಾಕಿ ಉಳಿದ ಕುರ್ಜುಗಳು ಬಂದಿರಲಿಲ್ಲ. ನಾನು ಒಬ್ಬಳೇ ಹೋಗಿದ್ರಿಂದ ಜಾಸ್ತಿ ಹೊತ್ತು ಅಲ್ಲೇ ಇದ್ದರೆ ಸಮಯ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವಾಪಸ್ಸು ಮನೆ ಕಡೆಗೆ ಬಂದೆ. ಸೊ ಹಾಗಾಗಿ ಇವಾಗ 11 ಕುರ್ಜುಗಳನ್ನು ಒಂದೇ ಕಡೆ ನೋಡ್ತಾ ಇದ್ರೆ ಒಂಥರ ಖುಷಿ ಅನ್ನಿಸ್ತಾ ಇದೆ ಮನಸ್ಸಿಗೆ. ಆ್ಯಂಡ್ ಅಲ್ಲೇ ಇದ್ದು ಆ ಕುರ್ಜುಗಳನ್ನೆಲ್ಲ ನೋಡಿ ಒಂದು ರೌಂಡು ಜಾತ್ರೆಯ ಒಳಗಡೆ ನೋಡಿದೆ. ಕೆಲವೊಂದು ಅಂಗಡಿಗಳೆಲ್ಲ ಪೂರ್ತಿಯಾಗಿ ಖಾಲಿಯಾಗಿದ್ವು. ಇನ್ನು ಕೆಲವರೆಲ್ಲನೂ ಹಾಗೆ ಅಂಗಡಿಗಳನ್ನು ಇಟ್ಬಿಟ್ಟು ಆ್ಯಂಡ್ ಜನ ಮಾತ್ರ ಮಾಮೂಲಿ ಇದ್ದರು. ದೇವಸ್ಥಾನ ಕೂಡ ರಶ್ ಆಗೇ ಇತ್ತು. ಜಾತ್ರೆ ಮುಗಿದ್ರು ಕೂಡ ಆ್ಯಂಡ್ ಅಲ್ಲಲ್ಲೇ ಅಂಗಡಿಗಳೆಲ್ಲ ಇತ್ತು. ಸೊ ನಾನು ಕೂಡ ಅಂಗಡಿಗಳ ವಿಡಿಯೋಗಳನ್ನು ಹಿಡ್ಕೊಂಡು ಈ ಕಡೆ ದೇವಸ್ಥಾನದ ವಿಡಿಯೋಗಳನ್ನು ಹಿಡ್ಕೊಂಡು ಆ್ಯಂಡ್ 2ನೇ ಬಾರಿ ಕೂಡ ನಾನು ಆ ದರ್ಶನಕ್ಕೆ ಹೋದೆ. ಯಾಕೆ ಅಂತಂದರೆ ಅಮ್ಮನನ್ನು ಕರ್ಕೊಂಡು ನಾನು ಸೀದಾ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಅಮ್ಮನಿಗೆ ದರ್ಶನ ಮಾಡಿ ಕರ್ಕೊಂಬಂದೆ. ನಾನು ಸರಿಯಾಗಿ ನೋಡಿರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ದೇವಸ್ಥಾನದ ಒಳಗಡೆ ಹೋದೆ. ನೀಟಾಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮತ್ತೆ ಅದೇ ರಶಲ್ಲಿ ಕ್ಯೂವಲ್ಲಿ ಹೋದೆ. ಆ್ಯಂಡ್ ಅಮ್ಮನ ದರ್ಶನ ಎಲ್ಲ ಬಹಳ ಚೆನ್ನಾಗಿ ಆಯಿತು. ಆ್ಯಂಡ್ ನಾನು ಜಾತ್ರೆ ದಿವಸ ದೇವಸ್ಥಾನದ ಒಳಗಡೆ ಹೋಗೋದಕ್ಕಾಗಲಿಲ್ಲ, ವಿಪರೀತ ರಶ್ ಇತ್ತು. ಸೊ ಹಾಗಾಗಿ 2 ಟೈಮ್ ಕೂಡ ನಾನು ದರ್ಶನವನ್ನು ಮಾಡಿಕೊಂಡೆ. ಯಾರಿಗುಂಟು ಅಮ್ಮನ ದರ್ಶನ. ಬಾಕಿ ಟೈಮಲ್ಲೆಲ್ಲ ಆರಾಮಾಗಿ ಫ್ರೀಯಾಗಿರುತ್ತೆ. ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಮಾತ್ರ ವಿಪರೀತ ರಶ್ ಇರುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 5 ಲಕ್ಷ ಜನ ಬಂದಿರ್ತಾರೆ ಈ ಒಂದು ಜಾತ್ರೆಗೆ. ಆ್ಯಂಡ್ ನೋಡಿ ಜನ ಮಾತ್ರ ಈ ಕಡೆ ಆ ಕಡೆ. ಅಮ್ಮನ ಮುಂದೆ ದರ್ಶನಕ್ಕೂ ಕರೆಕ್ಟಾಗಿ ವಿಡಿಯೋಗೂ ಕೂಡ ನನಗೆ ಸಿಗ್ತಾಯಿಲ್ಲ, ಜನಗಳು ತುಂಬೋಗ್ತಾಯಿದ್ರು. ಆ್ಯಂಡ್ ನೀವು ಕೂಡ ಅಮ್ಮನ ದರ್ಶನವನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಮದ್ದೂರಮ್ಮ.
ಹ್ಯಾಂಡ್ ನೋಡಿ ಎಲ್ಲಮ್ಮನ ದರ್ಶನವನ್ನು ಮಾಡ್ಕೊಳ್ಳಿ. ಹಾಗೆ ದರ್ಶನ ಮುಗಿಸ್ಕೊಂಡು ಸೀದಾ ಪ್ರಸಾದವನ್ನು ತಗೊಂಡು ಅಮ್ಮ ಇರುವಂತಹ ಜಾಗಕ್ಕೆ ಹೋದೆ. ಆ್ಯಂಡ್ ಹಾಗೆ ಎಲ್ಲ ಕಡೆ ಓಡಾಡ್ತಾ ವಿಡಿಯೋಗಳನ್ನು ಹಿಡ್ಕೊಳ್ತಾ ಈ ದೇವಸ್ಥಾನದ ಮುಂಭಾಗದಿಂದ ನೋಡ್ತಾ ಇದ್ರೆ 11 ತೇರುಗಳು ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಮೊನ್ನೆ ಕೂಡ ನಾನು ಏನೂ ಪರ್ಚೇಸ್ ಮಾಡಿರಲಿಲ್ಲ, ಬರೀ ಹೋಗಿ ವಿಡಿಯೋವನ್ನು ಹಿಡ್ಕೊಂಡು ಬಂದೆ ಅಷ್ಟೇನೆ. ಆ್ಯಂಡ್ ನಾವು ಸಣ್ಣ ವಯಸ್ಸಿನಿಂದ ಈ ಒಂದು ಮದ್ದೂರಮ್ಮ ಜಾತ್ರೆಯನ್ನು ನೋಡ್ಕೊಳ್ತಾ ಬಂದಿದ್ದೀವಿ. ಆ್ಯಂಡ್ ಮೊನ್ನೆ ಏನು ಎಲ್ಲನೂ ಕುರ್ಜುಗಳನ್ನೆಲ್ಲ ಕೂಡ ಅವರವರ ಊರಿಗೆ ಹೇಳ್ಕೊಂಡು ಹೋಗಿದ್ದಾರೆ. ಕೆಲವೊಂದು ವಿಡಿಯೋದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದೆ, ಕುರ್ಜುಗಳನ್ನು ಅಲ್ಲೇ ಬಿಚ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ಎಲ್ಲ ಕುರ್ಜುಗಳನ್ನು ಅವರವರ ಊರಿಗೇ ಹೇಳ್ಕೊಂಡು ಹೋಗಿ ಅಲ್ಲೇ ಅವರ ಊರಿನಲ್ಲೇ ಎಲ್ಲ ಕುರ್ಜುಗಳನ್ನು ಬಿಚ್ತಾರೆ. ಹೇಗೆ ಈ ಒಂದು ಎಲ್ಲ ಕುರ್ಜುಗಳು ದೇವಸ್ಥಾನವನ್ನು ಬಂದು ಸೇರುತ್ತೋ ಆವಾಗ ಮನಸ್ಸಿನಲ್ಲಿ ಎಲ್ಲರಿಗೂ ಖುಷಿ. ಈ ಒಂದು ಕುರ್ಜುಗಳು ವಾಪಸ್ಸು ಮತ್ತೆ ಅವರವರ ಊರಿಗೆ ಹೋದವಾಗ ಮನಸ್ಸಿನಲ್ಲಿ ಏನೋ ಒಂಥರ ದುಃಖ, ಬೇಜಾರು. ಯಾಕೆಂದರೆ ಈ ಒಂದು ಕುರ್ಜುಗಳನ್ನು ಕಟ್ಟೋದು ಹಿಂದೆ ಇದೆಯಲ್ಲ ಪರಿಶ್ರಮ, ಆ ಊರುಗಳಲ್ಲಿ ಎಷ್ಟು ಕಷ್ಟಪಟ್ಟು ಆ ಕುರ್ಜುಗಳನ್ನೆಲ್ಲ ಕಟ್ಟಿ ದೊಡ್ಡ ಜಾತ್ರೆ ಮಾಡಿ ಆ ಊರುಗಳಲ್ಲಿ ಜಾತ್ರೆಯನ್ನು ಮಾಡಿ ಮರಿಗಳನ್ನು ಒಡೆದು ದೀಪಾರತಿಗಳನ್ನು ಮಾಡಿ ಆ ಊರಿನ ಜನ ಎಲ್ಲರೂ ಸೇರಿಕೊಂಡು ಆ ಊರುಗಳಿಂದ ಕುರ್ಜುಗಳನ್ನು ಎಳ್ಕೊಂಡು ಬರೋವಾಗಲೂ ಕೂಡ ವಿಪರೀತ ಪರಿಶ್ರಮ ಇರುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುರ್ಜಿನ ನೋಡಿ ಅದೆಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಕುರ್ಜುಗಳ ಮುಂದೆ ಕರ್ಕೊಂಬಂದು ಈ ಒಂದು ಕುರ್ಜನ ನಿಲ್ಲಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಪುಟ್ಟದಾಗಿ. ಆ್ಯಂಡ್ ತುಂಬ ಗಟ್ಟಿಯಾಗೂ ಕೂಡ ಇದೆ ಕುರ್ಜು. ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ದೊಡ್ಡ ಮದ್ದೂರಮ್ಮ ಚಿಕ್ಕ ಮದ್ದೂರಮ್ಮನ ಕೂರಿಸಿದ್ದಾರೆ. ಇದು ಬಂದ್ಬಿಟ್ಟು ಗಟ್ಟಳ್ಳಿ ಕುರ್ಜು, ಗಟ್ಟಳ್ಳಿ ಕುರ್ಜು, ರಾಯಸಂದ್ರ ಕುರ್ಜು, ದೊಡ್ಡಮಂಗಲ ಕುರ್ಜು, ಹೀಳಳ್ಳಿಗೆ ಕುರ್ಜು, ಯಾವುದ್ಯಾವುದೋ ಕುರ್ಜುಗಳು ಇದೆ. ಕರೆಕ್ಟಾಗಿ ನನಗೂ ಹೆಸರು ಗೊತ್ತಿಲ್ಲ ಊರುಗಳದು. ಇದು ಪುಟಾಣಿ ಕುರ್ಜು, ಚೊಕ್ಕಸಂದ್ರದಿಂದ ಸಣ್ಣ ಮಕ್ಕಳು ಕುರ್ಜನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಚೆನ್ನಾಗಿದೆ. ಆ್ಯಂಡ್ ಬಾಳೆಹಣ್ಣುಗಳು ನೋಡಿ, ಅದು ಎಷ್ಟು ಬಾಳೆಹಣ್ಣುಗಳು ಆ ತೇರುಗಳ ಹತ್ರ ಬಿದ್ದಿದೆ. ಇದು ನಾರಾಯಣಪುರ ಕುರ್ಜು, ಚೆನ್ನಾಗಿದೆ. ಹತ್ರದಲ್ಲಿ ಎಲ್ಲ ಕುರ್ಜುಗಳನ್ನು ಒಂದು ಕಡೆ ಈ ರೀತಿ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡಿ ಈ ಕಡೆ ಎಲ್ಲ ತೆಗೀತಾ ಇದ್ದಾರೆ ನೋಡಿ. ನಾನು ಹಾಗೆ ತೆಗ್ಬಿಟ್ಟು ತಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ, ಇಲ್ಲ ಹಾಗೆ ಎಳ್ಕೊಂಡು ಹೋಗಿದ್ದಾರೆ. ಬರುವಾಗ ಎತ್ತುಗಳ ಸಹಾಯದಿಂದ ಎಳ್ಕೊಂಬರ್ತಾರೆ, ಹೋಗುವಾಗ ಬರೀ ಟ್ರ್ಯಾಕ್ಟರ್ ಹಾಗೆ JCB ಸಹಾಯದಿಂದ ಮತ್ತೆ ವಾಪಸ್ಸು ಅವರ ಊರುಗಳಿಗೆ ಎಳ್ಕೊಂಡು ಹೋಗ್ತಾರೆ. ಈ ಬಾರಿ ಕುರ್ಜುಗಳ ಹೈಟ್ ಎಲ್ಲ ಫುಲ್ಲು ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಜಿಲ್ಲಾ ಆಡಳಿತ ಮಂಡಳಿ ಬಂದ್ಬಿಟ್ಟು ಹೋದ ವರ್ಷ ಆದಂತಹ ಘಟನೆಗಳು ಮತ್ತೊಮ್ಮೆ ಸಂಭವಿಸಬಾರ್ದು ಅಂತ ಹೇಳ್ಬಿಟ್ಟು ಈ ಬಾರಿ ಕುರ್ಜುಗಳ ಹೈಟು 80 ಅಡಿಗೆ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಕುರ್ಜುಗಳು ಎಲ್ಲನೂ ಬಹಳ ಚಿಕ್ಕದಾಗಿ ಎತ್ತರದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಪ್ರತಿ ವರ್ಷವೂ ಕೂಡ ಕುರ್ಜುಗಳನ್ನು ನೋಡಬೇಕು ಅಂತಂದರೆ 100 ಅಡಿಯಿಂದ 200 ಅಡಿಯವರೆಗೂ ಕೂಡ ಕುರ್ಜುಗಳ ಎತ್ತರ ಇರೋದು. ಇಡೀ ಪ್ರಪಂಚದಲ್ಲಿ ಬಹಳ ಎತ್ತರವಾದಂತಹ ರಥಗಳು ಬಂದ್ಬಿಟ್ಟು ಇದೇ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆಯಲ್ಲಿ ಮಾಡುವಂತಹ ಕುರ್ಜುಗಳೇ ಆಗಿತ್ತು. ಕೆಲವೊಂದು ಅಂಗಡಿಗಳೆಲ್ಲ ಹಾಗೆ ಇದೆ, ಖಾಲಿ ಮಾಡಲಿಲ್ಲ. ಇನ್ನು ಕೆಲವೊಂದು ಅಂಗಡಿಗಳೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಸಖತ್ತಾಗಿದೆ ನೋಡೋದಕ್ಕೆ. ನಾನು ಜಾತ್ರೆ ದಿವಸ ಬಂದಾಗ ಬರೀ 4 ಕುರ್ಜು ಮಾತ್ರ ನೋಡೋಕ್ಕಾಯ್ತು. ಆ್ಯಂಡ್ ಇಲ್ಲಿ ಫೋಟೋಸ್ ನೋಡಿ ಬಹಳ ಚೆನ್ನಾಗಿದೆ ಜಾತ್ರೆನಲ್ಲಿ. ಈಗ ಎಲ್ಲನೂ 3D ಫೋಟೋಸ್ ಅಂತೇನೋ ಬಂದಿದೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋಸ್ ಎಲ್ಲನೂ. ನಾನಂತೂ ಹೋದ್ಸತಿ ಜಾತ್ರೆಗೆ ಹೋದವಾಗಲೂ ಏನೂ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ನೆಟ್ವರ್ಕೇ ಇರಲಿಲ್ಲ. ಯಾವ ಗೂಗಲ್ ಪೇ, ಫೋನ್ಪೇ ಏನೂ ವರ್ಕ್ ಆಗ್ತಾ ಇರಲಿಲ್ಲ. ಯಾರಿಗಾದರೂ ಅಕಸ್ಮಾತಾಗಿ ಕಾಲ್ ಮಾಡಬೇಕು, ಎಮರ್ಜೆನ್ಸಿ ಇದೆ ಅಂತಂದರೂ ಕೂಡ ಕಾಲ್ ಕೂಡ ಉಸ್ಕೂರು ಹಾಗೆ ಗಟ್ಟಳಿಗಿಂದ ಆಚೆ ಹೋಗೋವರೆಗೂ ಕೂಡ ನಮಗೆ ಆ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ ಉಸ್ಕೂರು ಜಾತ್ರೆಯಲ್ಲಿ. ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಕೈಯಲ್ಲಿ ಕಾಸಿದ್ರೂ ಕೂಡ ಏನೋ ಪರ್ಚೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನನ್ನ ತಮ್ಮ ಕಾಲ್ ಮಾಡಿ ಪಾನಿಪುರಿ ಕಡೆ ತಿಂತಾ ಇದ್ದೀವಿ ಬಾ ಅಂತ ಕರೆದ. ನಾನು ಕೂಡ ಹೋಗಿ ಹಾಗೆ ಇದು ಬಂದು ಪಾನಿಪುರಿ ತಿಂತಾ ಇದ್ದೀವಿ. ತಿಂದನೇನಾ ಸ್ವಲ್ಪ ಕೆಳಗೆ ನಿಂತಿದ್ದಾರೆ. ನಾವು ಆ ಕಡೆ ಜಾತ್ರೆ ಎಲ್ಲ ಸುತ್ಕೊಂಬಂದ್ವಿ. ಅಮ್ಮ ಇಲ್ಲಿ ಕೂತಿದ್ದಾರೆ, ಆಗ್ತಾ ಇಲ್ಲ ಪಾಪ ಅವ್ರ ಕೈಯಲ್ಲಿ.
ಈಗ ಸೀದಾ ಜಾತ್ರೆ ಎಲ್ಲ ನೋಡ್ತಾ ಮನೆ ಕಡೆಗೆ ಹೊರಟಿದ್ದೀವಿ. ಫೈನಲ್ಲಾಗಿ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹಿಂದೆ ಕುರ್ಜು. ಅಮ್ಮನನ್ನ ಕರ್ಕೊಂಬಂದು ನಿಲ್ಸಿದ್ದೀನಿ. ಆ ಕಡೆಯಿಂದ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾನೆ. ಅವ್ರ ಕೈಲಿ ಆಗ್ತಾ ಇಲ್ಲ ಪಾಪ. ಫೈನಲ್ ಆಗಿ ಅಮ್ಮನನ್ನ ಕಾರ್ ಹಚ್ಚಿ ಮನೆ ಕಡೆಗೆ ಹೊರಟಿದ್ದೀವಿ. ಏನೇನೋ ಇಸ್ಕೊಂಡವನೆ, JCP ನಂತೆ ಏನೇನೋ ಇಸ್ಕೊಂಡ್ಬಿಟ್ಟವನಪ್ಪ. ಎಲ್ಲಿ ಅಪ್ಪ? ಇಲ್ಲಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.